ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಒಂದು ಮಸೂದೆಯನ್ನು ಜಾರಿ ಮಾಡಲಿಕ್ಕೆ ಹೊರಟಿದೆ. ಪ್ರಚೋದನಕಾರಿ ಮತ್ತು ದ್ವೇಷ ಭಾಷಣಕ್ಕೆ ಕಡಿವಾಣ ಹಾಕುವ ಸಲುವಾಗಿ ಏಳು ವರ್ಷ, 10 ವರ್ಷ, 3 ವರ್ಷ ಕಠಿಣ ಶಿಕ್ಷೆ ಮತ್ತು 5,000 ರೂಪಾಯಿವರೆಗಿನ ದಂಡ ವಿಧಿಸುವಂತಹ ಒಂದು ಮಸೂದೆಯನ್ನು ಇವರು ಪಾಸ್ ಮಾಡೋರಿದ್ದಾರೆ. ಇದು ಕೇವಲ ದ್ವೇಷ ಭಾಷಣ ಎಲ್ಲ ಸಮುದಾಯಕ್ಕೆ ಅನ್ವಯ ಆಗುವಂತೆ ಅಂತ ಅವ್ರು ಹೇಳ್ತಾರೆ. ಆದರೆ ಗುರಿ ಮಾತ್ರ ಹಿಂದೂ ಸಮಾಜ, ಹಿಂದೂ ನಾಯಕರ ಮೇಲೆ. ಈ ದೇಶದಲ್ಲಿರುವಂತಹ ಕೆಲ ಸಂಘಟನೆಗಳ ವಿರುದ್ಧ ಜನರಿಗೆ ಸತ್ಯವನ್ನು ತಿಳಿಸುವಂತಹ ಕೆಲಸ ಹಿಂದೂ ನಾಯಕರು ಮಾಡ್ತಾ ಇದ್ದಾರೆ. ಸತ್ಯ ಹೇಳಿದರೆ ಹೇಗೆ ದ್ವೇಷ ಭಾಷಣ ಆಗುತ್ತೆ? ಇದು ಸತ್ಯ ಹೇಳಬಾರ್ದು ಅನ್ನುವ ಕಾರಣಕ್ಕಾಗಿಯೇ ಸಂವಿಧಾನ ಕೊಟ್ಟಂತಹ ವಾಕ್ ಸ್ವಾತಂತ್ರ್ಯವನ್ನು ಹಿಂದೂಗಳಿಂದ ಕಸಿದುಕೊಳ್ಳುವಂಥ ಸಂದರ್ಭದಲ್ಲಿ ಹಮ್ಮಿಕೊಂಡಿದ್ದೀವಿ ಅಂತಂದರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಬಾಳೂರು. ಇಲ್ಲಿ 2017ರಿಂದ ಇಲ್ಲಿವರೆಗೂ ಶಿಕ್ಷಕರ ಕೊರತೆ ಇದೆ. ಇದು ಒಂದು ಕನ್ನಡ ಶಾಲೆ, ಸರ್ಕಾರಿ ಶಾಲೆ ಆಗಿರೋದ್ರಿಂದ ಇಲ್ಲಿ ಸುಮಾರು 80 ಮಕ್ಕಳುಗಳು ಇಲ್ಲಿ ತನಕ ವ್ಯಾಸಂಗ ಮಾಡ್ತಾಯಿದ್ದು. ಶಿಕ್ಷಕರ ಕೊರತೆ ಇರೋದ್ರಿಂದ ಮಕ್ಕಳ ಸಂಖ್ಯೆ ಇವತ್ತು 27ಕ್ಕೆ ತಲುಪಿದೆ. ಅಷ್ಟು ಕುಸಿತ ಕಂಡಿದೆ. ಇದಕ್ಕೆ ಕಾರಣ ಶಿಕ್ಷಕರ ಕೊರತೆ ಇಲ್ಲಿ. ಸುಮಾರು 100 ವರ್ಷ ಹಳೆದಾದಂಥ ಶಾಲೆ ಇದು ಬಾಳೂರು ಶಾಲೆ, ಮೂಡಿಗೆರೆ ತಾಲೂಕಿನಲ್ಲಿರುವಂಥ ಬಾಳೂರು ಶಾಲೆ. ಇಲ್ಲಿ ಇಷ್ಟ ತನಕ ನಾವು SDMC ಅವರು, ಪೋಷಕರು ಮತ್ತು ಗ್ರಾಮಸ್ಥರು, ಹಳೆ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಸೇರಿ ಎಲ್ಲ ಅಧಿಕಾರಿ ವರ್ಗದವರಿಗೆ, ಆಮೇಲೆ ಜನಪ್ರತಿನಿಧಿಗಳಿಗೆ ಎಲ್ಲರಿಗೂ ಕೂಡ ವಿಷಯವನ್ನು ಮುಗಿಸಿದ್ರು. ಇಲ್ಲಿವರೆಗೂ ಈ ಶಾಲೆಗೆ ಒಂದು ಶಿಕ್ಷಕರನ್ನು ಇಲ್ಲಿವರೆಗೂ ನೇಮಕ ಮಾಡಲಿಲ್ಲ. ಹಾಗಾಗಿ ಇಲ್ಲಿ ಒಬ್ಬರು ಶಿಕ್ಷಕರು ಇದ್ದಾರೆ, 9 ವರ್ಷದ ಮಂಜುಳಾ ಅನ್ನೋ ಶಿಕ್ಷಕರು ಇದ್ದಾರೆ. ಅವರು ಸ್ವಲ್ಪ ಮಾನಸಿಕವಾಗಿ ತುಂಬ ಸಮಸ್ಯೆ ಇದೆ, ಅವರಿಗೆ ಆರೋಗ್ಯ ಸಮಸ್ಯೆ ಇರೋದ್ರಿಂದ ಇಡೀ ವರ್ಷದಲ್ಲಿ ಕೇವಲ ಈ ಡಿಸೆಂಬರ್ ತಿಂಗಳಿನ 10 ದಿನಗಳ ಕಾಲ ಮಾತ್ರ ಇಲ್ಲಿ ಅವರು ಶಾಲೆಗೆ ಬಂದಿರ್ತಾರೆ. ಹಾಗಾಗಿ ಈ ಕನ್ನಡ ಶಾಲೆಯನ್ನು ಮುಚ್ಚುವಂಥ ಪರಿಸ್ಥಿತಿ ಇವತ್ತು ಬಾಳೂರಿನಲ್ಲಿ ಎದುರಾಗಿದೆ. ದಯಮಾಡಿ ಈ ಕನ್ನಡ ಶಾಲೆ ಮುಚ್ಚೋಕ್ಕಿಂತ ಮೊದಲು, ಸರ್ಕಾರಿ ಶಾಲೆ ಮುಚ್ಚುವ ಮೊದಲು ಜನಪ್ರತಿನಿಧಿಗಳು, ಅಧಿಕಾರಿ ವರ್ಗದವರು ಇದ್ರ ಬಗ್ಗೆ ಗಮನ ಕೊಟ್ಟು ನಮಗೆ ಶೀಘ್ರವಾಗಿ 1-2 ದಿನಗಳಲ್ಲಿ ನಮಗೆ ಶಿಕ್ಷಕರನ್ನು ಇಲ್ಲಿ ನೇಮಕಾತಿ ಮಾಡಿಕೊಡ್ಬೇಕಂತ ಈ ಗ್ರಾಮಸ್ಥರ ಪರವಾಗಿ, SDMC ಪರವಾಗಿ ಹಾಗೂ ಇಲ್ಲಿರ್ತಕ್ಕಂಥ ಹಳೆ ವಿದ್ಯಾರ್ಥಿಗಳ ಪರವಾಗಿ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ನಾವು ಮನವಿಯನ್ನು ಮಾಡ್ತಿದ್ದೇವೆ.